ಮಲಮೂತ್ರನ್ನು ನಾವು ಮೈ ಮೇಲೆ ಹಾಕೊಂಡು ಪ್ರತಿಭಟನೆ ಮಾಡೋಕ್ಕೂ ಹಿಂಜರಿಯಲ್ಲ. ಜನರೆಲ್ಲ ಬೆಚ್ಚಗೆ ಮಲಗಿರುವ ಹೊತ್ತಿನಲ್ಲೇ ಎದ್ದು ಜಗದ ಕಸವನ್ನ ಹೆಕ್ಕುವವರು ಈ ಪೌರ ಕಾರ್ಮಿಕರು. ಇವರು ದಿನನಿತ್ಯ ಚಳಿ ಮಳೆ ಎನ್ನದೆ ಬೀದಿಗಿಳಿದು ಕಸ ತೆಗಿತಾರೆ. ನಗರದ ರಸ್ತೆ ಬದಿಗಳಲ್ಲಿ ತುಂಬಿರುವ ರಾಶಿ ಕೊಳಿಯನ್ನ ಶುಚಿ ಮಾಡ್ತಾರೆ. ಇಡೀ ನಗರದ ಸಮಾಜದ ಕಾಳಜಿ ಮಾಡುವ ಇವರ ಬಗ್ಗೆ ಮಾತ್ರ ಯಾರೂ ಕೇಳ್ತಿಲ್ಲ. ಹೌದು, ಪೌರ ಕಾರ್ಮಿಕರು ಉದ್ಯೋಗವನ್ನ ಖಾಯಂಗೊಳಿಸುವಂತೆ ಬೇಡಿಕೆ ಇಟ್ಟು 1 ವರ್ಷವಾಗಿದೆ. ಆದರೆ ಇದುವರೆಗೂ ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಂಡಿಲ್ಲ. ಇಡೀ ನಗರವನ್ನ ಸ್ವಚ್ಛವಾಗಿಡುವಲ್ಲಿ ದಿನಪೂರ್ತಿ ಪರಿಶ್ರಮ ಪಡುವ ಇವರ ಬೇಡಿಕೆಗಳನ್ನ ಸರ್ಕಾರ ಇದುವರೆಗೂ ಈಡೇರಿಸಿಲ್ಲ. ಹೀಗಾಗಿ ಇದೀಗ ಶೃಂಗೇರಿ ಪಟ್ಟಣ ಪಂಚಾಯಿತಿ ಎದುರು ಪೌರ ಕಾರ್ಮಿಕರು ಕೆಲಸ ಕಾಯಂಗೊಳಿಸುವಂತೆ ಅನಿರ್ದಿಷ್ಟಾವಧಿ ಅಹೋರಾತ್ರಿ ಮುಷ್ಕರ ಕೈಗೊಂಡಿದ್ದು, ಈ ಕುರಿತ ವರದಿ ಇಲ್ಲಿದೆ. ಜೈ ಟಿವಿಗೆ ಸ್ವಾಗತ. ನಾನು ಕಾರ್ತಿಕ್ ಶೃಂಗೇರಿ. ಇನ್ನು ಶೃಂಗೇರಿ ಪ್ರವಾಸಿ ತಾಣ ಅಂತ ಎಲ್ಲ ಥರದಲ್ಲೂ ಹೆಸರಾದರೂ ಸಮೇತ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕಿನ ಪಟ್ಟಣ ಪಂಚಾಯತಿಗೆ ಸಂಬಂಧಿಸಿದಂತೆ ಪೌರ ಕಾರ್ಮಿಕರು ತಮ್ಮ ಕುಂದುಕೊರತೆ ಮತ್ತು ಸಮಸ್ಯೆಗಳ ಕುರಿತಾಗಿ ಇದೇ ಜುಲೈ 1ನೇ ತಾರೀಕಿನಿಂದ ಕಳೆದ 8 ದಿನಗಳಿಂದ ಅಂದರೆ ಇವತ್ತು 9 ದಿನಕ್ಕೆ ಇವತ್ತು ಪ್ರತಿಭಟನೆ ಕಾಲಿಗಿಟ್ಟಿದೆ. ಅವರ ಕುಂದುಕೊರತೆಯನ್ನು ಸಮಸ್ಯೆಗಳೇನು ಅಂತ ನೇರವಾಗಿ ಅವರಿಗೆ ಕೇಳೋಣ, ಅವ್ರ ಹತ್ರನೇ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಈ ಪೌರ ಕಾರ್ಮಿಕರು ಇಲ್ಲದೆ ಇರುವ ಕಾರಣಕ್ಕೆ ಪ್ರವಾಸೋದ್ಯಮ ಇಲಾಖೆಯ ಮುಂಚೂಣಿಯಲ್ಲಿರುವಂತಹ ಶೃಂಗೇರಿ ತಾಲೂಕಿನ ಶಾರದಾ ಪೀಠಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದು ಹೋಗ್ತಾ ಇದ್ದಾರೆ. ಸ್ವಚ್ಛತೆಯ ಅವಶ್ಯಕತೆ ತುಂಬ ಇದೆ. ಪೌರ ಕಾರ್ಮಿಕರ ಕೇವಲ 8 ದಿನದ ಅನುಪಸ್ಥಿತಿಯಲ್ಲಿ ಶೃಂಗೇರಿಯ ಪರಿಸರದ ಸ್ವಚ್ಛತೆ ಏನಾಗಿದೆ ಅಂತ ಒಮ್ಮೆ ಕಣ್ಣಾಯಿಸಿ ಬರೋಣ. ನಂತರದಲ್ಲಿ ನೇರವಾಗಿ ಕುಂದುಕೊರತೆ ಏನು, ಸಮಸ್ಯೆ ಏನು ಅಂತ ನೇರವಾಗಿ ಅವ್ರ ಹತ್ರನೇ ತಿಳ್ಕೊಳ್ಳೋಣ ಬನ್ನಿ.
ಕುರಿತಂತೆ ಪೌರ ಕಾರ್ಮಿಕರು ಮಾತನಾಡಿ, ಕಳೆದ 1 ವರ್ಷದಿಂದ ಕೆಲಸ ಖಾಯಂಗೊಳಿಸುವಂತೆ ಬೇಡಿಕೆ ಇಟ್ಟು ಶಾಸಕರಿಗೆ ಮನವಿ ಸಲ್ಲಿಸಿದ್ದೆವು. ಮನವಿ ಸ್ವೀಕರಿಸಿ ಬೇಡಿಕೆ ಈಡೇರಿಸುವ ಆಶ್ವಾಸನೆಯನ್ನ ನೀಡಿದ್ರು. ಆದರೆ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಜೊತೆಗೆ ಕೆಲಸಕ್ಕೆ ಹೆಚ್ಚುವರಿ ಜನ ಬೇಕೆಂದು ಮುಷ್ಕರ ಮಾಡಿದಾಗ ಜಿಲ್ಲಾಧಿಕಾರಿಗಳು ಮುಷ್ಕರ ಕೈಬಿಡಿ, ನಾವು 20 ಜನರನ್ನ ಮಾಡಿಕೊಡುತ್ತೇವೆ ಎಂದು ಭರವಸೆಯನ್ನ ನೀಡಿದ್ರು. ಅದು ಕೂಡ ಇದುವರೆಗೂ ಈಡೇರಿಸಿಲ್ಲ. ಬೇಡಿಕೆ ಈಡೇರುವವರೆಗೆ ಯಾವುದೇ ಸ್ವಚ್ಛತೆ ಮಾಡುವುದಿಲ್ಲ. ಈಗಾಗಲೇ ಶೃಂಗೇರಿಯಲ್ಲಿ ಡೆಂಗ್ಯೂ ಪ್ರಕರಣಗಳಿದ್ದು ಸ್ವಚ್ಛತೆ ಇಲ್ಲದೆ ಪ್ರಕರಣಗಳು ಹೆಚ್ಚಾದ್ರೆ ಅದಕ್ಕೆ ಅಧಿಕಾರಿಗಳೇ ಹೊಣೆಯಾಗ್ತಾರೆ ವಿನಃ ನಾವು ಜವಾಬ್ದಾರರಾಗುವುದಿಲ್ಲ. ಇಷ್ಟು ದಿನವಾದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಹೀಗೆ ಮುಂದುವರೆದ್ರೆ ತೀವ್ರ ಹೋರಾಟ ಮಾಡಬೇಕಾಗುತ್ತೆ ಎಂದು ಕಿಡಿಕಾರಿದ್ದಾರೆ. ಈಗ ಕಳೆದ 1 ವರ್ಷದಿಂದ ನಾವು ಈ ಬೇಡಿಕೆ ಕೇಳ್ತಾ ಇದ್ದೀವಿ. 1 ವರ್ಷದಿಂದ ಬೇಡಿಕೆ ಕೇಳ್ತಿದ್ದಂತೆ ತುಂಬ ಸರಿನೂ ಮುಷ್ಕರ ಹಮ್ಮಿಕೊಂಡಿದ್ದು. ಆ ಮುಷ್ಕರ ಹಮ್ಮಿಕೊಂಡಾಗೆ ಅಧಿಕಾರಿಗಳು ಇದು ಸರ್ಕಾರ ಲೆವೆಲಲ್ಲಿ ಆಗಬೇಕು ಅಂತ ಹೇಳಿದ್ರು. ನಾವು ಸರ್ಕಾರ ಲೆವೆಲ್ ಹಾಕೊಂಡೆ. ಸರ್ಕಾರ ಅಂತ ಹೇಳಿದ್ರೆ ಶಾಸಕರು ಇದಕ್ಕೆ ಸಂಬಂಧಪಡ್ತಾರೆ. ಶಾಸಕರಿಗೆ ಹಲವು ಬಾರಿ ನಾವು ಮನವಿ ಸಲ್ಲಿಸಿದ್ದು. ಆ ಮನವಿನ ಸ್ವೀಕಾರ ಮಾಡಿದ್ದಾರೆ ಶಾಸಕರು. ಇದು ಸರ್ಕಾರ ಲೆವೆಲಲ್ಲಿ ಆಗಬೇಕು, ಇದನ್ನು ನಾನು ಖುದ್ದಾಗಿ ನಾನು ಮಾಡ್ಕೊಬರ್ತೀನಿ ಅಂತ ಹೇಳಿದ್ರು. ನಂತರ ಯಾವುದೇ ಥರದಲ್ಲಿ ನಮಗೆ ಆ ಬೇಡಿಕೆ ನಮಗೆ ಈಡೇರಿಲ್ಲ. ಕಳೆದ ಡಿಸೆಂಬರ್ ತಿಂಗಳಲ್ಲಿ ನಾವು ಮುಷ್ಕರ ಹಮ್ಮಿಕೊಂಡಾಗ 16 ದಿನ ನಾವು ಮುಷ್ಕರ ಹಮ್ಮಿಕೊಂಡು ಅನಂತರ ಶಾಸಕರು 14ನೇ ದಿನಕ್ಕೆ ಬಂದು ನಮ್ಮ ಬೇಡಿಕೆ ಏನಂತ ಕೇಳಿದಾಗೆ ನಾವು ಅವರಿಗೆ ಮನವಿ ಸಲ್ಲಿಸಿ ನಮ್ಮ ಬೇಡಿಕೆ ಕಾಯಮತಿ ಆಗಬೇಕು. ನಮ್ಮದು ಒಟ್ಟು 19 ಜನ ಇದ್ದೀವಿ. ನೀರು ಸರಬರಾಜು ಡ್ರೈವರು ಸೇರಿ 19 ಜನ ಇದ್ದೀವಿ. 12 ಜನ ಪೌರ ಕಾರ್ಮಿಕರು ನಾವಿದ್ದೀವಿ. ನಮ್ಮ ಬೇಡಿಕೆ ಈಡೇರಿಸಿ ನೀವು ಬೇಗ ಕಾಯಮತಿ ಮಾಡಬೇಕು ಅಂತ ಕೇಳಿದಾಗೆ ಶಾಸಕರು ಇದಕ್ಕೆ ನಾವು ಸರ್ಕಾರ ಲೆವೆಲಲ್ಲಿ ಸದನದಲ್ಲಿ ಮಾತಾಡಿ ನಾನು ಪ್ರಸ್ತಾಪ ಮಾಡ್ತೀನಿ ಅಂತ ಹೇಳಿ ಡಿಸೆಂಬರ್ ಟೈಮಲ್ಲಿ ಹೇಳಿದಾಗೆ ನಾಳೆ ದಿನ ಬಂದು ಪಿ ಡಿ ಅವರು ನಿಮಗೆ ಯೋಜನೆ ನಿರ್ದೇಶಕರು ಬಂದರು ನಿಮಗೊಂದು ಮಾಹಿತಿ ಹೇಳ್ತಾರೆ ಅಂತ ಹೇಳಿದಾಗೆ ಮಾಡೇ ದಿನವೇ ಯೋಜನೆ ನಿರ್ದೇಶಕರು ಬಂದು ಅವರೊಂದು ಪತ್ರದ ಮೂಲಕ ಕೊಟ್ಟಿದ್ದಾರೆ. 3 ತಿಂಗಳಲ್ಲಿ ನಿಮಗೆ ಕಾಯಮತಿ ಆದೇಶ ನಾವು ನಿಮಗೆ ಸರ್ಕಾರ ಇದರಿಂದ ನಾವು ಹೊಡಿಸ್ತೀವಿ ಅಂತ ಹೇಳಿದ್ರು. 3 ತಿಂಗಳು ಕಳೆದ ನಂತರನೂ ಇವರು ಸರ್ಕಾರದಿಂದ ಯಾವುದೇ ಥರದಲ್ಲಿ ಇವರು ಇದು ಆದೇಶ ಪತ್ರನೂ ಬಂದಿಲ್ಲ. ನಮಗೆ ಏನಂತ ಸೂಕ್ತವಾಗಿ ಏನು ಅಂತ ಮಾಹಿತಿನೂ ನಮಗೆ ಬಂದಿಲ್ಲ. ಹಾಗಾಗಿ ನಾವು ಏನು ಮಾಡಿದ್ದು, ಅದು ಅವರಿಗೆ ನಾವು ಹೇಳಿದ್ದು ಕಳೆದ 3 ತಿಂಗಳು ಅವಕಾಶ ಕೇಳಿದ್ರಿ, ನೀವೇನಾದ್ರು ಇದನ್ನ ಬಗ್ಗೆದಲ್ಲಿ ಬೇಡಿಕೆ ನಮಗೆ ಈಡೇರಲಿಲ್ಲ ಅಂತ ಹೇಳಿದ್ರೆ ನಾವು ಮುಂದಿನ ದಿನದಲ್ಲಿ ಮುಷ್ಕರ ಹಮ್ಮಿಕೊಳ್ತೀವಿ ಅಂತೀವಿ. ಹಾಗಾದ್ರಿಂದ ಇವಾಗ ಒಂದು ಜುಲೈ 1ರಿಂದ ನಾವು ಇವತ್ತಿಗೆ 9 ದಿನ ಆಯಿತು ಮುಷ್ಕರ ಹಮ್ಮಿಕೊಂಡಾಗೆ. ಯಾವುದೇ ಥರದಲ್ಲಿ ಅಧಿಕಾರಿಗಳು ಬಂದಿಲ್ಲ. ಕಳೆದ ಮೊನ್ನೆ ಶಾಸಕರು KDP ಮೀಟಿಂಗ್ ಇತ್ತು. ಇದು KDP ಮೀಟಿಂಗ್ ಮುಗಿಸಿ ಬಂದು ಇಲ್ಲಿ 6 ಗಂಟೆ ಬಂದು ನಮಗೊಂದು ಪುನಃ ಅದೇ ಮತ್ತೆ ಆಶ್ವಾಸನೆ ಕೊಟ್ಟೋಗಿದ್ದಾರೆ. ಈ ಆಶ್ವಾಸನೆ ನಮಗೆ ಈಡೇರಿಲ್ಲ. ನಾವು ಅವ್ರಿಗೆ ಹೇಳಿದ್ದೀವಿ ಶಾಸಕರಿಗೆ, ನಾವು ಈ ಬೇಡಿಕೆ ನಮಗೆ ಈಡೇರುವವರೆಗೂ ನಾವು ಮುಷ್ಕರ ಕೈ ಬಿಡುವುದಿಲ್ಲ ಅಂತ ಹೇಳಿದ್ವಿ. ಆ ರೀತಿ ಹೇಳಿದ್ದೀವಿ. ಕನಿಷ್ಠ ಈಗ ಇವತ್ತಿಗೆ 9 ದಿನ ಆಯಿತು. ಯಾವುದೇ ಥರದಲ್ಲಿ ಅಧಿಕಾರಿಗಳು ಬಂದಿಲ್ಲ. ನಮ್ಮನ್ನ ಏನಂತ ಕೇಳಿದರೆ ಕೆಲವು ಸಂಘಟನೆಗಳೆಲ್ಲ ಬಂದು ನಮಗೆ ಬೆಂಬಲ ಸೂಚಿಸಿದ್ದಾರೆ. ಅವರಿಗೂ ನಾವು ಕೃತಜ್ಞತೆ ಹೇಳ್ತೀವಿ ಅವರಿಗೆ. ಮತ್ತು ನಾವು ಈಗ ನನ್ನ ಕೊನೆ ಏನಕ್ಕೆ ಕೇಳಿದ್ರೆ ಮಾತಾಡ್ತಾರೆ. ಕೊನೆದಾಗಿ ಕೇಳೋದಂದರೆ ನಾವು ಈಗಾಗಲೇ ಪೌರ ಕಾರ್ಮಿಕರು ಇಷ್ಟು ಜನನ 12 ಜನ ಪೌರ ಕಾರ್ಮಿಕರು ಯಾವುದೇ ಥರದಲ್ಲಿ ಇದಿಲ್ಲ. ಶೃಂಗೇರಿ ಅಂತ ಹೇಳಿದಾಗೆ ಸ್ವಚ್ಛತೆ ಬೇಕೇ ಬೇಕು. ಆಗೋದ್ರಿಂದ ನಾವು ಯಾವುದೇ ಥರದಲ್ಲಿ ಶ್ರೀ ಮಠದ ಕಾರ್ಯಕ್ರಮ ಆಗಲಿ, ಯಾವುದು ನವರಾತ್ರಿ ಉತ್ಸವ, ಬೇರೆ ಏನು ಕಾರ್ಯಕ್ರಮ ಆದರೂ ನಾವು ಅದ್ರ ಬಗ್ಗೆದಲ್ಲಿ ಮುಚ್ಚೆ ವಹಿಸ್ಕೊಂಡು ನಾವು ಕೆಲಸ ನಿರ್ವಹಿಸ್ಕೊಂಡು ಬಂದಿದ್ದೀವಿ. ನಾನು ಶ್ರೀಮಠದಲ್ಲಿ ಕೇಳಿದ್ರೆ ನಾವಿಷ್ಟು ಜನನು ಪೌರ ಕಾರ್ಮಿಕರು ಇದ್ದೀವಿ. ಯಾವುದೇ ಕಾರ್ಯಕ್ರಮ ನಿಮ್ಮ ಕಾರ್ಯಕ್ರಮ ಆದಾಗೂ ನಾವು ಸ್ವಚ್ಛತೆ ಮಾಡ್ಕೊಂಡು ಅನಂತರ ಆ ಕೆಲಸಗಳನ್ನೆಲ್ಲ ಅಚ್ಚುಕಟ್ಟಾಗಿ ಮಾಡ್ಕೊಬಂದು ನಾವು ಏನು ಮಾಡ್ತೀವಿ. ಅನಂತರ ನೀವು ಕಾರ್ಯಕ್ರಮ ಮಾಡೋಕ್ಕೆ ನಾವು ಅವಕಾಶ ಮಾಡಿಕೊಡ್ತಿದ್ದು. ನಾನು ಹೇಳಿದೆ ಶ್ರೀಮಠದ ಆಡಳಿತಾಧಿಕಾರಿ ನಾನು ಮನವಿ ಏನಂತ ಹೇಳಿದೆ, ನಾವಿಷ್ಟು ಜನ ಪೌರ ಕಾರ್ಮಿಕರು ಇಷ್ಟು ಟೈಮಿಂದ ನಾವು 1 ವರ್ಷದಿಂದ ನಾವು ಈ ಬೇಡಿಕೆ ಕೇಳ್ತಿದ್ದೀವಿ. ನೀವು ಮಠದವರು ಏನಾರು ಮಾಡಿ ನಮ್ಮ ಮೇಲೆ ಕೃತಜ್ಞತೆ ತೋರಿಸಿ ಈ ಸರ್ಕಾರಕ್ಕೆ ಏನಾರು ಒಂದಷ್ಟು ಇದನ್ನ ಸರ್ಕಾರಕ್ಕೆ ಒಂದು ಗಮನಕ್ಕೆ ತಗೊಬಂದು ನಮ್ಮ ಇಷ್ಟು ಜನರನ್ನು ಕಾಯಮಾದೇಶಕ್ಕೆ ಒಂದು ಅವಕಾಶ ಮಾಡಿಕೊಳ್ಳಿ ಅಂತಕ್ಕೆಂದು ನಾನು ಮಾನ್ಯ ಆಡಳಿತಾಧಿಕಾರಿಗೆ ನಾನು ಮನ್ನಷ್ಟು ಮನವಿ ಮಾಡಿಕೊಡ್ತೀನಿ. ಮಾನ್ಯ ಶಾಸಕರು ಮೊನ್ನೆ 5ನೇ ತಾರೀಕು KDP ಮೀಟಿಂಗ್ ಇದ್ದಾಗ ಇಲ್ಲಿ ಬಂದು ಮತ್ತೆ ಅದನ್ನೇ ಹೇಳ್ತಾರೆ ಅವರು, ನಾನು ಸರ್ಕಾರದೊಂದಿಗೆ ಮಾತಾಡ್ತೀನಿ, ಗಟ್ಟಿ ಧ್ವನಿಯಲ್ಲಿ ಮಾತಾಡ್ತೀನಿ ಅಂತೇಳಿ.
ಗಟ್ಟಿ ಧ್ವನಿಲಿ ಮಾತಾಡೋಕ್ಕೆ ಸರ್ಕಾರದೊಂದಿಗೆ ಮಾತಾಡ್ತೀನಿ ಅಂತ ಹೇಳೋದಕ್ಕೆ ಇದೇನು ಇವರು ವಿರೋಧ ಪಕ್ಷದ ನಾಯಕರಲ್ಲ. ಇದು ಅವ್ರದ್ದೇ ಸರ್ಕಾರ. ನಮ್ಮ ಸರ್ಕಾರ ಬಂದರೆ ಮಾಡಿಕೊಡ್ತೀನಿ ಅಂತ ಭರವಸೆ ಕೊಟ್ಟವರು ಈಗ ನಾನು ಗಟ್ಟಿ ಧ್ವನಿಲಿ ಮಾತಾಡ್ತೀನಿ ಅಂದರೆ ಅದಕ್ಕೆ ಅರ್ಥ ಇಲ್ಲ ಅನಿಸುತ್ತೆ. ಯಾಕಂದರೆ ಅವ್ರದ್ದೇ ಸರ್ಕಾರ, ಅವ್ರದ್ದೇ ಮಂತ್ರಿಗಳು, ಫುಲ್ಲು ಮೆಜಾರಿಟಿಲಿದೆ ಸರ್ಕಾರ. ಯಾಕೆ ಇದನ್ನು ಇಷ್ಟು ಬೇಜವಾಬ್ದಾರಿಯಾಗಿ ತೊಳ್ತಾರೋ ಗೊತ್ತಿಲ್ಲ ನಮಗೆ. ಯಾಕಂದರೆ ಶೃಂಗೇರಿ ಒಂದು ವಿಶೇಷ ಪ್ರಕರಣ. ಇದು ರಾಜ್ಯದ ಸಮಸ್ಯೆ ಆದರೆ ಇಲ್ಲಿ ರಾಜ್ಯದವ್ರು ಕೂರಬೇಕಿತ್ತು. ಇದು ಶೃಂಗೇರಿ ವಿಶೇಷ ಪ್ರಕರಣ. ಇಲ್ಲಿರೋದು 3920 ಜನ. ಆದರೆ ಇಲ್ಲಿ ಬಂದು ಹೋಗ್ತಿರೋ ಭಕ್ತಾದಿಗಳ ಜನಸಂಖ್ಯೆ ಜಾಸ್ತಿ. ನಮಗೆ ಕನಿಷ್ಠ ಪಕ್ಷ ಇಲ್ಲಿ ಒಂದು ಟೌನ್ ಪಂಚಾಯತಿಗೆ 10,000 ಜನಸಂಖ್ಯೆ ಇರಬೇಕು. ಆ ಆಧಾರದ ಮೇಲಾದರೂ ಮಿನಿಮಮ್ 10,000 ಜನಸಂಖ್ಯೆಗೆ ಪೌರ ಕಾರ್ಮಿಕರನ್ನು ತೊಗೊಳ್ಳೋ ಹಂತಕ್ಕಾದರೂ ಸರ್ಕಾರ ನಿರ್ಧಾರ ತೊಗೊಳ್ಬೇಕು. ಹಾಗಾಗಿ ಆವಾಗ ನಮ್ಗೆ 15 ಪೋಸ್ಟ್ ಬಂದುಬಿಡುತ್ತೆ. ನಾವು ಸಾಧಾರಣ ಎಲ್ಲ ಪೌರ ಕಾರ್ಮಿಕರು ಕಾಯಂ ಆಗ್ತೀವಿ. ಯಾವ ಥರ ಅವರು ಮಾಡ್ತಾರೆ ಅನ್ನೋದು ಸರ್ಕಾರಕ್ಕೆ ಬಿಟ್ಟಿದ್ದು. ಮುಂದಿನ ದಿನಗಳಲ್ಲಿ ನಮಗೆ ಕಾಯಂ ಮಾಡದಿದ್ರೆ ನಾವಂತೂ ಈ ಮುಷ್ಕರನ ಬೇರೆ ಥರ ಮಾಡಬೇಕಾಗತ್ತೆ. ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ. ಮಲಮೂತ್ರನೂ ನಾವು ಮೈ ಮೇಲೆ ಹಾಕೊಂಡು ಪ್ರತಿಭಟನೆ ಮಾಡೋಕ್ಕೂ ಹಿಂಜರಿಯಲ್ಲ. ಅಥವಾ ಯಾರು ಪ್ರಾಣ ಹೋದರೂ ಕೂಡ ನಾವು ಯಾವುದಕ್ಕೂ ಹಿಂಜರಿಯಲ್ಲ. ಇದಕ್ಕೆಲ್ಲ ನೇರ ಹೊಣೆ ಸರ್ಕಾರ ಆಗುತ್ತೆ. ಎಲ್ಲಿವರೆಗೂ ಹೋರಾಟ, ಮಲಮೂತ್ರನೂ ನಾವು ಮೈ ಮೇಲೆ ಹಾಕೊಂಡು ಪ್ರತಿಭಟನೆ ಮಾಡೋಕ್ಕೂ ಹಿಂಜರಿಯಲ್ಲ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಪ್ರತಿಭಟನೆಗೆ ಕಾರಣಗಳೇನು, ಅವರ ಕುಂದುಕೊರತೆ ಏನೋ, ಅವರಿಗೆ ಬೇಕಾದಂತ ವ್ಯವಸ್ಥೆ ಏನು ಅಂತ ಇವತ್ತು ಸಂಪೂರ್ಣವಾಗಿ ನಮ್ಮ ಜೊತೆ ಇವರು ಹಂಚ್ಕೊಂಡಿದ್ದಾರೆ. ಆದಷ್ಟು ಬೇಗ ಸರ್ಕಾರ ಹಾಗೆ ಜನಪ್ರತಿನಿಧಿಗಳು ಈತ ದೃಷ್ಟಿಯನ್ನ ಇಟ್ಬಿಟ್ಟು ಮುಂದಿನ ಕಾರ್ಯಗಳು ಏನಾಗಬೇಕು, ಅವರಿಗೆ ಏನು ಬಗೆಹರಿಸಲಿಕ್ಕೆ ಏನು ನೇರವಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ಲೇಬೇಕು ಅಂತ ನಮ್ಮ ಚಾನಲ್ ಪರವಾಗಿ ಎಲ್ಲರ ಪರವಾಗಿ ನಾವು ಹೇಳ್ತಾ ಇರ್ತೀವಿ. ಸದಾ ಎಲ್ಲ ವಿಚಾರದಲ್ಲೂ ಜೈ ಟಿವಿ ಇವರ ಧ್ವನಿಯಾಗಿರುತ್ತೆ, ಇವರಿಗೆ ಬೆನ್ನೆಲುಬಾಗಿರುತ್ತೆ. ಇದಕ್ಕೆ ಸಂಪೂರ್ಣವಾಗಿ ನಮ್ಮ ಕೂಡ ಒಂದು ಸಪೋರ್ಟ್ ಇರ್ತದೆ ಅಂತ ಹೇಳ್ತಾ ಇದ್ದೀವಿ. ಧನ್ಯವಾದ.